ಪ್ರತಿನಿತ್ಯ ಮನೆಯಿಂದ ಹೊರ ಹೋಗಬೇಕಾದರೆ ಈ ವಸ್ತುಗಳನ್ನು ಸ್ಪರ್ಶ ಮಾಡಿ ಹೋದರೆ ಆ ದಿನವೆಲ್ಲ ಮಾಡುವ ಕೆಲಸಗಳಲ್ಲಿ ಯಶಸ್ಸು, ದೈವ ಬಲ ಪ್ರಾಪ್ತಿಯಾಗುತ್ತೆ. ಹಣದ ಕಷ್ಟಗಳಿಂದ ಜೀವನ ಸಾಗುತ್ತಿದ್ದರೆ ಈ ವಸ್ತುಗಳು ನಿಮ್ಮನ್ನ ಕಾಪಾಡುತ್ತದೆ. ಗ್ರಹಗಳ ಅನುಗ್ರಹ ಹೆಚ್ಚಿಸಿ ನಿತ್ಯವೂ ಧನಲಾಭ, ಯಶಸ್ಸು, ಧನಾಕರ್ಷಣೆ ಮಾಡಲು ನೀವು ಹೇಳಿದಂತೆ ಎಲ್ಲರೂ ಕೇಳಲು ಯಾವ ವಸ್ತುಗಳನ್ನ ಸ್ಪರ್ಶ ಮಾಡಿ ಮನೆಯಿಂದ ಹೊರ ಹೋಗಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಎಷ್ಟು ಜನರಿಗೆ ಮನೆಯಿಂದ ಹೊರಗೆ ಕಾಲಿಟ್ಟರೆ ಸಾಕು, ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟ, ಮಾಡುವ ಉದ್ಯೋಗಗಳಲ್ಲಿ ನೆಮ್ಮದಿ ಇರೋದಿಲ್ಲ, ವ್ಯಾಪಾರದಲ್ಲಿ ಏಳಿಗೆ ಆಗೋದಿಲ್ಲ, ಯಾವುದಾದರೂ ಕೆಲಸ ಅಥವಾ ಅಂದುಕೊಂಡಂತಹ ಕೆಲಸಕ್ಕೆ ಕೈ ಹಾಕಿದರೆ ಕೈಗೆ ಒಂದು ತುತ್ತು ಬಾಯಿಗೆ ಬರೋದಿಲ್ಲ. ಇದೆಲ್ಲದಕ್ಕೆ ಮುಖ್ಯ ಕಾರಣ ಗ್ರಹಗತಿಗಳ ಅನುಗ್ರಹ ಕಡಿಮೆ ಇರೋದು. ಎಷ್ಟೇ ಪೂಜೆ ವ್ರತಗಳನ್ನ ಮಾಡಿದರೂ ದೈವ ಬಲ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ. ಜನರ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಯಶಸ್ಸು ಇರೋದಿಲ್ಲ. ಅಂತಹ ಸಮಯದಲ್ಲಿ ಮರೆಯದೆ ಬೆಳಗ್ಗೆ ಮನೆಯಿಂದ ಹೊರ ಹೋಗಬೇಕಾದರೆ ಒಂದು ಲೋಟ ನೀರನ್ನ ತೆಗೆದುಕೊಂಡು ನಿಮ್ಮ ಮನೆಯ ಹೊಸ್ತಲಿಗೆ ಹಾಕಿ ತೊಳೆದು ನಂತರ ಮನೆಯಲ್ಲಿ ಇರುವಂತಹ ಅಕ್ಕಿ ಕಾಳುಗಳನ್ನ ತೆಗೆದುಕೊಂಡು ಹೊಸ್ತಲಿನ ಬಲಭಾಗದಲ್ಲಿ ಚೂರು, ಎಡಭಾಗದಲ್ಲಿ ಚೂರು ಅಕ್ಕಿ ಕಾಳುಗಳನ್ನ ಇಡಬೇಕು. ನಂತರ ಮನೆಯಿಂದ ಹೊರ ಹೋಗಬೇಕು. ಒಂದು 4-5 ಕಾಳು ಅಕ್ಕಿಯನ್ನಿಟ್ಟು ಮನೆಯಿಂದ ಹೊರ ಹೋದರೆ ಇಡೀ ದಿನ ನೆಮ್ಮದಿ, ಯಶಸ್ಸು, ಹೊಸ ಚೈತನ್ಯ ನಿಮ್ಮಲ್ಲಿರುತ್ತೆ. ಆಗದೆ ಇರುವ ಕೆಲಸಗಳು ಕೂಡ ಸುಲಭವಾಗಿ ನಡೆಯುತ್ತೆ. ಎಲ್ಲರೂ ನಿಮ್ಮ ಮಾತುಗಳನ್ನ ಕೇಳಿ ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ. ಈ ದಿನ ಮಾಡುವಂತಹ ವ್ಯಾಪಾರ, ಉದ್ಯೋಗ, ವ್ಯವಹಾರದಲ್ಲಿನ ಕಿರಿಕಿರಿಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಲಭಿಸಿ ಅಖಂಡ ಯಶಸ್ಸು ವೃದ್ಧಿ ಆಗ್ತಾ ಹೋಗುತ್ತೆ. ನೀವು ಇಟ್ಟಂತಹ ಅಕ್ಕಿ ಕಾಳುಗಳನ್ನ ಮನೆಯಲ್ಲಿ ಇರುವ ಸದಸ್ಯರು ಸಂಜೆಯ ಸಮಯದಲ್ಲಿ ದೇವರಿಗೆ ದೀಪ ಬೆಳಗಿಸುವ ಮುನ್ನ ಆ ಅಕ್ಕಿ ಕಾಳುಗಳನ್ನ ಒಂದು ಡಬ್ಬಿಯಲ್ಲಿ ಎತ್ತಿಡಬೇಕು. ವಾರಕ್ಕೆ ಒಂದು ಸಲ ಆ ಅಕ್ಕಿ ಕಾಳುಗಳನ್ನ ಮನೆಯ ಬಳಿ ಇರುವಂತಹ ಮರದ ಬುಡಕ್ಕೆ ಹಾಕಬೇಕು. ಉತ್ತರ ಭಾರತದ ಕಡೆಗೆ ಹಣೆಗೆ ಇಡುವಂತಹ ತಿಲಕದಲ್ಲಿ 1-2 ಅಕ್ಕಿ ಕಾಳುಗಳನ್ನ ಇಟ್ಟುಕೊಂಡು ಮನೆಯಿಂದ ಹೊರ ಹೋಗ್ತಾರೆ. ಇದರಲ್ಲಿಯೂ ವಿಶೇಷ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಮನೆಯ ಯಜಮಾನನಿಗೆ ಈ ಒಂದು ಕೆಲಸವನ್ನ ಮಾಡಿ ಮನೆಯಿಂದ ಹೊರ ಹೋಗಲು ಹೇಳಿ ನೋಡಿ. ಒಂದೇ ವಾರದಲ್ಲಿ ಅದೆಷ್ಟೋ ಬದಲಾವಣೆಯನ್ನ ನೀವು ಅವರ ಜೀವನದಲ್ಲಿ ಕಾಣಬಹುದು. ಇನ್ನು ರಾತ್ರಿಯೇ ನಿಮ್ಮ ಜಾತಕ ಬದಲಾಗಬೇಕು. ಅದೃಷ್ಟ ಚೆನ್ನಾಗಿ ಕೂಡಿ ಬರಬೇಕೆಂದರೆ, ಜಾತಕ ದೋಷಗಳು ದೂರವಾಗಿ ಜೀವನದಲ್ಲಿ ಹೆಚ್ಚು ಹಣವನ್ನ ನೋಡಬೇಕೆಂದರೆ ಬೆಲ್ಲ ಹಾಗೂ ಕಾಳು ಮೆಣಸಿನಿಂದ ಈ ಪರಿಹಾರವನ್ನ ಮಾಡಬೇಕೆಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸರ್ವಧನಾಕರ್ಷಣೆಗೆ ಮನೆಯಿಂದ ಹೊರ ಹೋಗಬೇಕಾದರೆ ಯಾರಾದರೂ ಸರಿ ಚಿಕ್ಕ ಬೆಲ್ಲದ ತುಂಡನ್ನ ಬಾಯಿಯಲ್ಲಿ ಹಾಕಿಕೊಂಡು ಹೋಗಬೇಕು. ಇದರಿಂದ ಸೂರ್ಯನ ಬಲ ಹೆಚ್ಚಾಗುತ್ತದೆ. ಸೂರ್ಯನು ಗ್ರಹಗಳ ರಾಜ. ಸೂರ್ಯನ ಬಲ ನಿಮಗೆ ಇತ್ತು ಅಂದರೆ ನಿಮಗಿರುವಂತಹ ಜಾತಕ ದೋಷಗಳೆಲ್ಲ ದೂರವಾಗಿ ಇಡೀ ದಿನ ಸರ್ವ ಕಾರ್ಯ ಜಯ ಉಂಟಾಗುತ್ತದೆ. ಅಂದುಕೊಂಡಂತಹ ಕೆಲಸಗಳೆಲ್ಲ ಅಂದುಕೊಂಡಂತೆ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಇದರಿಂದ ಧನಲಾಭವನ್ನ ಕೂಡ ನೀವು ನಿತ್ಯವೂ ಕಾಣಬಹುದು. ಇನ್ನು ಎರಡನೇದಾಗಿ, ಮನೆಯಿಂದ ಹೊರ ಹೋಗಬೇಕಾದರೆ ಹೊಸ್ತಲಿನ ಒಳಭಾಗದಲ್ಲಿ ನಿಂತು ಹೊಸ್ತಲಿನ ಹೊರಭಾಗಕ್ಕೆ 4 ಕಾಳು ಮೆಣಸುಗಳನ್ನ ಚೆಲ್ಲಬೇಕು. ನಂತರ ನಿಮ್ಮ ಬಲಗಾಲಿನಿಂದ ಆ ಕಾಳು ಮೆಣಸನ್ನ ತುಳಿದು ನಂತರ ಕೆಲಸದ ನಿಮಿತ್ತ ಹೊರ ಹೋಗಬೇಕು. 1 ಗಂಟೆಗಳು ಕಳೆದ ನಂತರ ಮನೆಯ ಸದಸ್ಯರು ಆ ಕಾಳುಗಳನ್ನ ತೆಗೆದು ಕಸಕ್ಕೆ ಎಸೆಯಬೇಕು. ಮನೆಯಲ್ಲಿ ಯಾರು ಇಲ್ಲ, ಎಲ್ಲರೂ ಕೆಲಸಕ್ಕೆ ಹೋಗ್ತೀವಿ ಅನ್ನೋದಾದರೆ ಸಂಜೆ ಮನೆಗೆ ಬಂದ ನಂತರ ನೀವೇ ತುಳಿದ ಆ ಕಾಳು ಮೆಣಸುಗಳನ್ನ ಕಸಕ್ಕೆ ಎಸೆಯಬೇಕು. ಇದರಿಂದ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತೆ. ಮಾಡುವ ಕೆಲಸಗಳಿಂದ ಹೆಚ್ಚಿನ ಹಣದ ಅರಿವನ್ನ ನೀವು ಸುಲಭವಾಗಿ ನೋಡಬಹುದು. ಯಾರ ದೃಷ್ಟಿಯೂ ಕೂಡ ನಿಮಗೆ ತಾಕುವುದಿಲ್ಲ. ಈ ಪರಿಹಾರವನ್ನ ಕೂಡ ಕೇವಲ 1 ವಾರ ಅಥವಾ 15 ದಿನ ಮಾಡಿ ನೋಡಿ. ಅದೃಷ್ಟ ಕೂಡಿ ಬಂದು ಹಣದ ಲಾಭವನ್ನ ನೀವು ಕಾಣ್ತೀರಾ. ಇನ್ನು ಯಾವ ವಾರ ಯಾವ ಉಪಾಯ ಮಾಡಿದರೆ ಯಾ ದಿನವೆಲ್ಲ ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತೆ ಎಂದು ನೋಡೋದಾದ್ರೆ, ಸೋಮವಾರ ಮನೆಯಿಂದ ಹೊರ ಹೋಗಬೇಕಾದರೆ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ನೋಡಿ ಮನೆಯಿಂದ ಹೊರ ಹೋಗಬೇಕು. ಇನ್ನೇನು ಮನೆಯಿಂದ ಹೊರ ಹೋಗುತ್ತಿದ್ದೀರಿ ಎಂದಾಗ ಕನ್ನಡಿಯನ್ನು ನೋಡಿ ನಂತರ ಮನೆಯಿಂದ ಹೊರಗೆ ಹೋಗಿ. ಇದರಿಂದ ಧನಲಾಭಗಳು ಉಂಟಾಗುತ್ತೆ. ಮಂಗಳವಾರ ಹೊರ ಹೋಗಬೇಕಾದರೆ ಸಿಹಿ ಪದಾರ್ಥಗಳನ್ನ ಬಾಯಿಯಲ್ಲಿ ಹಾಕಿಕೊಂಡು ಮನೆಯಿಂದ ಹೊರ ಹೋಗಿ. ಇದರಿಂದ ಎಲ್ಲಾ ಕೆಲಸಗಳು ಆಗುತ್ತೆ, ಕಾರ್ಯ ಜಯ ಆಗುತ್ತೆ. ಬುಧವಾರ ಮನೆಯಿಂದ ಹೊರ ಹೋಗಬೇಕಾದರೆ ಪುದೀನ ಎಲೆಗಳನ್ನ ಬಾಯಿಯಲ್ಲಿ ಹಾಕಿ ಹೊರಟರೆ ಬುಧವಾರ ಇಡೀ ದಿನ ಎಲ್ಲದರಲ್ಲೂ ಜಯವನ್ನ ನೀವು ನೋಡುವಿರಿ. ಗುರುವಾರ ಮನೆಯಿಂದ ಹೊರ ಹೋಗಬೇಕಾದರೆ 2-3 ಕಪ್ಪು ಸಾಸಿವೆಯನ್ನ ಬಾಯಿಯಲ್ಲಿ ಹಾಕಿಕೊಂಡು ಹೊರಡಿ. ಶುಕ್ರವಾರ ಮನೆಯಿಂದ ಹೊರ ಹೋಗಬೇಕಾದರೆ 1 ಚಮಚ ಮೊಸರನ್ನ ಬಾಯಿಯಲ್ಲಿ ಹಾಕಿಕೊಂಡು ಹೋಗಿ. ಇದರಿಂದ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಲಭಿಸುತ್ತದೆ. ಶನಿವಾರ ಮನೆಯಿಂದ ಹೊರ ಹೋಗಬೇಕಾದರೆ ಚೂರು ಹಸುವಿನ ತುಪ್ಪ ಅಥವಾ ಚಿಕ್ಕ ಶುಂಠಿಯ ತುಂಡನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಹೋಗಬೇಕು. ಭಾನುವಾರ ದಿನ ವೀಳ್ಯದೆಲೆಯನ್ನ ಜೇಬಿನಲ್ಲಿ ಇಟ್ಟುಕೊಂಡು ಹೊರಡಿ. ಇದರಿಂದ ಅಂದುಕೊಂಡಂತಹ ಕೆಲಸದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ, ಮನೆಯಿಂದ ಹೊರ ಹೋಗಬೇಕಾದರೆ ಯಾವ ವಸ್ತುಗಳನ್ನ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಹೋಗಬೇಕು, ಯಾವ ವಸ್ತುಗಳನ್ನ ಸ್ಪರ್ಶ ಮಾಡಿದರೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.